ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವಾರದ ಅತಿಥಿ. ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವಾರದ ಅತಿಥಿಯಾಗಿ ನಮ್ಮ ಮುಂದೆ ಕೂತಿರುವವರು ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿರುವಂತಹ ಪ್ರೊಫೆಸರ್ PL ಧರ್ಮ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ತಮಗೆ. ಸರ್, ತಾವು ಮಂಗಳೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಯಾಗಿದ್ದವರು, ಅಲ್ಲಿ ಪ್ರಥಮ ರ್ಯಾಂಕನ್ನು ಕೂಡ ಪಡೆದವರು, ಈಗ ಅಲ್ಲಿನ ಕುಲಪತಿಗಳಾಗಿದ್ದೀರಾ. ಈ ಒಂದು ಅನುಭವ ಹೇಗಿದೆ ಸರ್? ಮೊದಲನೇದಾಗಿ ನಾನು ಆಕಾಶವಾಣಿಗೆ ಚಿರಋಣಿ. ಈ ಆಕಾಶವಾಣಿಗೆ ವಿದ್ಯಾರ್ಥಿಯಾಗಿದ್ದುಕೊಂಡು ಅಧ್ಯಾಪಕನಾಗಿದ್ದಾಗ ಇಲ್ಲಿಗೆ ಬಂದು ಕೆಲವು ವಿಷಯಗಳ ಬಗ್ಗೆ ಮಾತನಾಡಿದ್ದು ನೆನಪಿದೆ. ಆಕಾಶವಾಣಿಯ ಬಗ್ಗೆ 2-3 ಲೇಖನಗಳನ್ನು ನಾನು ಬರೆದಿದ್ದೀನಿ. ಈಗ ತಾವೊಂದು ಅವಕಾಶ ಕೊಟ್ಟಿದ್ದೀರಿ. ನಾನು ಮಂಗಳೂರಿಗೆ ಬಂದು ಇಲ್ಲೇ ಕಲಿತು ಅದೇ ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿಯಾಗುವ ಒಂದು ಅವಕಾಶವನ್ನು ಪರಮಾತ್ಮ ಮತ್ತು ನನ್ನ ಎಲ್ಲ ಹಿರಿಯರು ಮಾಡಿಕೊಟ್ಟಿದ್ದಕ್ಕೆ ನಾನು ಯಾವತ್ತೂ ದೇವರಿಗೆ ಚಿರಋಣಿಯಾಗಿರಬೇಕು. ಅನುಭವ ಅಂತ ಹೇಳೋದಕ್ಕಿಂತಲೂ ಬಹಳ ದೊಡ್ಡ ಒಂದು ಅವಕಾಶ ನನಗಿದು. ಈ ಅವಕಾಶವನ್ನು ನಾನು ಯಾವತ್ತೂ ಬಯಸಿದವನಲ್ಲ. ಈಗ ಆಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ, ಆದರೆ ನನ್ನ ದಾರಿಯಲ್ಲಿ ನನಗೆ ಇದು ಬಂತು. ದೇವರು ನನಗೆ ಇದೊಂದು ಅವಕಾಶ ವಹಿಸಿಕೊಟ್ಟಿದ್ದಾರೆ. ತುಂಬ ಸಂತೋಷ ಇದೆ ನನಗೆ. ನಾನು ಕಲಿತ ವಿಶ್ವವಿದ್ಯಾನಿಲಯದಲ್ಲಿ ನನ್ನದೇ ಆದಂಥ ಸಹೋದ್ಯೋಗಿ ಮಿತ್ರರ ಜೊತೆಗೆ ಕೆಲಸ ಮಾಡ್ತಿರೋದು ಸಂತೋಷದ ವಿಷಯ ನನಗೆ. ಸರ್, ಈಗ ತಮ್ಮ ಬಗ್ಗೆ ತಿಳ್ಕೊಳ್ಳೋದಾದರೆ, ತಾವು ಮೂಲತಃ ಎಲ್ಲಿ ಅವರು, ತಮ್ಮ ಬಾಲ್ಯದ ಜೀವನ ಹೇಗಿತ್ತು, ತಮ್ಮ ಕುಟುಂಬ, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ನೋಡಿ, ನಾನು ಮೂಲತಃ ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನವನು. ನನ್ನ ಎಲ್ಲ ಪ್ರೈಮರಿ ಮತ್ತು ಪದವಿ ಶಿಕ್ಷಣವನ್ನು ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಒಳಪಟ್ಟಿದ್ದಂಥ ಸರ್ಕಾರಿ ಕಾಲೇಜು ಮಡಿಕೇರಿ ಅಲ್ಲೇ ಮಾಡಿದ್ದೇನೆ. ಅಲ್ಲಾದ ಮೇಲೆ ಪೋಸ್ಟ್ ಗ್ರಾಜುಯೇಷನ್ಗೆ ನಾನು ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಕ್ಯಾಂಪಸ್ ಮಂಗಳ ಗಂಗೋತ್ರಿಗೆ ಬಂದು ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ದು. ಬಾಲ್ಯ ಅಂತ ಕೇಳಿದ್ರಿ, ನಾನು ನಮ್ಮ ತಂದೆ ತಾಯಿಗಳು ಎಲ್ಲರೂ ಕೂಡ ಕಾಫಿ ತೋಟದಲ್ಲಿ, ಮಾರ್ಗೋಲಿ ಅನ್ನೋ ಒಂದು ಕಾಫಿ ತೋಟದಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದವರು. ಅಲ್ಲಿಂದ ನನ್ನನ್ನು ಓದಿಸಿ ಸಿದ್ದಾಪುರ ಅಂತ ನಂದು ಪ್ರೈಮರಿ ಸ್ಕೂಲ್ ಆದದ್ದು. ಆಮೇಲೆ ನಾನು ಬಂದು ಕಲಿತದ್ದು ಮಡಿಕೇರಿನಲ್ಲಿ. ಒಂದು ಕೂಲಿ ಕಾರ್ಮಿಕನ ಮಗನಾಗಿ ನನಗೆ ಹಾಸ್ಟೆಲ್ ಫೆಸಿಲಿಟಿ ಸಿಕ್ತು. ಹಾಸ್ಟೆಲ್ಗೆ ಬಂದ ಮೇಲೆ ನನ್ನ ಲೈಫ್ನಲ್ಲಿ ತುಂಬ ಬದಲಾವಣೆ ಆಯಿತು. ಆದರೆ ಸಮಸ್ಯೆಗಳು ಸುಮಾರು ಇದ್ದವು. ಮಂಗಳೂರಿಗೆ ಬಂದಾಗ ಸುಮಾರು ಸಮಸ್ಯೆಗಳನ್ನು ನಾನು ಎದುರಿಸಬೇಕಾಯಿತು. ಪ್ರಾರಂಭದ ಹಂತದಲ್ಲಂತೂ ಬಡತನ ಮತ್ತು ಇವೆರಡೂ ಜೊತೆಗೆ ಮತ್ತು ಬದುಕು ಎರಡರ ಜೊತೆಗೆ ತುಂಬ ಕಷ್ಟಪಟ್ಟಿದ್ದೆ. ನಾನು ತಮಗಾಗಲೇ ಹೇಳಿದಾಗೆ ದೇವರ ದಯದಿಂದ ಆ ಥರ ಸಮಸ್ಯೆ ಇದ್ದರೂ ಕೂಡ ಓದಲಿಕ್ಕೆ ಬರೀಲಿಕ್ಕೆ ಏನೂ ನಾನು ಅಳುಕು ಮಾಡಿಕೊಂಡಿಲ್ಲ. ನನ್ನ ಸ್ನೇಹಿತರು, ನನ್ನ ತರಗತಿಯಲ್ಲಿದ್ದಂಥ ಎಲ್ಲ ಸ್ನೇಹಿತರು, ನನಗೆ ನನ್ನ ಮೇಷ್ಟ್ರುಗಳು ತುಂಬ ಸಹಾಯ ಮಾಡಿದ್ದಾರೆ. ಹಾಗಾಗಿ ನಾನು ಭಾಳ ನನ್ನ ಗುರುಗಳನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೇನೆ. ನನ್ನ ಗುರುಗಳೆಲ್ಲ ನನಗೆ ತುಂಬ ಸಹಾಯ ಮಾಡಿದವರು ಯಾವಾಗಲೂ ಕೂಡ. ಪೋಸ್ಟ್ ಗ್ರಾಜುಯೇಷನ್ ಡಿಪಾರ್ಟ್ಮೆಂಟ್ಗೆ ಬಂದಾಗ 1992ನಲ್ಲಿ IAS ಪ್ರಿಲಿಮಿನರಿ ಪಾಸ್ ಆಗಿದ್ದೆ ನಾನು. ಅಷ್ಟೊತ್ತಿಗೆ ಪ್ರೊಫೆಸರ್ ರಾಘವೇಂದ್ರ ರಾಯರು ಅಂತ ಇವತ್ತಿಲ್ಲ ನಮ್ಮ ಜೊತೆಗೆ, ದೈವಾಧೀನರಾಗಿದ್ದಾರೆ. ಅವರು, ನೋಡು, ನೀನು ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡ, IAS ಎಲ್ಲ ಬೇಡ ನಿನಗೆ, ನಿನ್ನ ಭಾಷೆ ಚೆನ್ನಾಗಿದೆ, ಸಬ್ಜೆಕ್ಟ್ ಚೆನ್ನಾಗಿದೆ, ನೀನು ಸಂಶೋಧನೆ ಮಾಡಿ ನೀನೊಬ್ಬ ಮೇಷ್ಟ್ರು ಆಗೋದು ಒಳ್ಳೆಯದು ಅಂತೇಳಿ ನನ್ನನ್ನು ಕ್ಯಾಂಪಸ್ನಲ್ಲೇ ನಿಲ್ಲಿಸಿದ್ರು. ಆಮೇಲೆ ಫಸ್ಟ್ ರ್ಯಾಂಕ್ ಬಂದಾಗ ನಾನು ಇಲ್ಲೇ ಉಳ್ಕೊಂಡು ಒಂದು ಅತಿಥಿ ಉಪನ್ಯಾಸಕ, ಆವಾಗ ಟೆಂಪರರಿ ಟೀಚರ್ ಅಂತ ಇತ್ತು, ಈ ಥರ ಅತಿಥಿ ಉಪನ್ಯಾಸಕಲ್ಲ, ಟೆಂಪರರಿ ಟೀಚರ್ ಆಗಿ ನನಗೆ ಅವಕಾಶ ಮಾಡಿಕೊಟ್ರು. ಹಾಗಾಗಿ ನಾನು ಮಂಗಳೂರಿನಲ್ಲಿ ಒಬ್ಬ ಟೀಚರ್ ಆಗಿ ಉಳ್ಕೋಬೇಕಾಯಿತು. ಅದೊಂದು ಒಳ್ಳೆಯ ಟರ್ನಿಂಗ್ ಪಾಯಿಂಟ್ ನನ್ನ ಲೈಫಲ್ಲಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಈಗ ಅವತ್ತು IAS ಅನ್ನು ಮುಂದುವರಿಸದೇ ಇದ್ದದಕ್ಕೆ ಏನಾದರೂ ನಿಮಗೆ ಪಶ್ಚಾತ್ತಾಪ ಆಗಲಿ ಅಥವಾ ಬೇಜಾರಾಗಲಿ ಇದೆಯಾ ಸರ್? ಖಂಡಿತ ಇಲ್ಲ. ಯಾಕೆಂತಂದರೆ ಸುಮಾರು ಜನ ವಿದ್ಯಾರ್ಥಿಗಳ ಜೊತೆಗೆ ಬದುಕುವ ಅವಕಾಶವನ್ನು ದೇವರು ಮಾಡಿಕೊಟ್ರು ನನಗೆ. ಯಾಕೆಂದರೆ ಪ್ರತಿ ಒಬ್ಬ ವಿದ್ಯಾರ್ಥಿಯನ್ನು ಕಾಣುವಾಗ ಪ್ರತಿಯೊಬ್ಬ ವಿದ್ಯಾರ್ಥಿ ನನಗೆ ಒಂದೊಂದು ಲ್ಯಾಬೋರೇಟರಿ ಥರ ಕಾಣ್ತಾ ಇದ್ರು. ನಾನು ನನ್ನ ಕಷ್ಟ ಇರುವ ವಿದ್ಯಾರ್ಥಿಗಳನ್ನೆಲ್ಲ, ನನ್ನ ಕಷ್ಟವನ್ನು ಅವ್ರ ಜೊತೆಗೆ ಹಂಚ್ಕೋತಾ ಇದ್ದೆ. ಅವರ ಕಷ್ಟವನ್ನು ಹಂಚಿಕೊಳ್ಳುವ ರೀತಿ ನಾವು ಸಂಬಂಧ ಬೆಳೆಸ್ಕೊಂಡ್ವಿ. ಹಾಗಾಗಿ ಒಂದೊಂದು ವಿದ್ಯಾರ್ಥಿ ಒಂದೊಂದು ಲ್ಯಾಬೋರೇಟರಿ ಥರ ಕಾಣ್ತಾ ಇತ್ತು ನನಗೆ. ಒಂದು ಪ್ರಯೋಗಾಲಯ ತನಕ ಕಾಡ್ತಾ ಇದ್ರು. ಅವ್ರ ಕಷ್ಟ ಸುಖಗಳೆಲ್ಲ ನೋಡುವಾಗ
ಎಷ್ಟೋ ಸಂದರ್ಭದಲ್ಲಿ ನಾನೇ ಕಷ್ಟದಲ್ಲಿ ಬಂದವನು ಅಂತ ನಾನು ತಿಳ್ಕೊಂಡಿದ್ದೆ. ನನಗಿಂತಲೂ ಕಷ್ಟ ಇದ್ದಂಥ ವಿದ್ಯಾರ್ಥಿಗಳಿದ್ದರು. ಹಾಗಾಗಿ ಈ ಕಷ್ಟ ಬಂದ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲಿಕ್ಕೆ ಸುಮಾರು ನನಗೆ ಬೇರೆ ಬೇರೆ ಅವಕಾಶ ಬಂತು. ಅದನ್ನೆಲ್ಲ ನಾನು ಭಾಳ ಸಂತೋಷದಿಂದ ನಿಭಾಯಿಸಿದ್ದೇನೆ. ಹಾಗಾಗಿ ನಾನೇನಾದ್ರು IASಗೆ ಹೋಗಿದ್ರೆ ಅಥವಾ IPS ಆಗಿದ್ದರೆ ಅಂತೆಲ್ಲ ಆಸೆ ಇತ್ತು, ಆಗಬೇಕು ಅಂತೇಳಿ ಟ್ರೈ ಮಾಡಿದ್ದೆ. ಆದರೆ ಅದಕ್ಕೆ ಆಗಲಿಲ್ಲ. ಮಿಲಿಟ್ರಿಗೂ ಕೂಡ ಸೆಲೆಕ್ಟ್ ಆಗಿದ್ದೆ, ಹೋಗಲಿಲ್ಲ. ಆವಾಗ ಡೆಲ್ಲಿ ಪೊಲೀಸ್ ಅಂತ ರಿಕ್ರೂಟ್ ಮಾಡ್ತಾಯಿದ್ರು, ಆವಾಗಲೂ ಅದಕ್ಕೂ ಸೆಲೆಕ್ಟ್ ಆಗಿದ್ದೆ, ಹೋಗಲಿಲ್ಲ ನಾನು. ಬಟ್ ನನಗೆ ಬಹುಶಃ ಇದರಲ್ಲೇ ನನ್ನ ಹಣೆಯಲ್ಲಿ ಬರೆದಿತ್ತು ಅಂತ ಕಾಣುತ್ತೆ, ಮೇಸ್ಟ್ ಆಗಬೇಕು ಅಂತೇಳಿ. ತುಂಬ ಸಂತೋಷ ಪಟ್ಟಿದ್ದೇನೆ. ಸರ್, ತಾವು ಮಂಗಳೂರಿಗೆ ಯಾವ ವರ್ಷ ಬಂದ್ರಿ? ಮತ್ತೆ ತಾವು ಒಂದು ಹಳ್ಳಿಯಿಂದ ನಗರ ಜೀವನಕ್ಕೆ ಬಂದವರು. ಆ ಸಮಯದಲ್ಲಿ ಏನಾದರೂ ಸವಾಲುಗಳು, ಬದಲಾವಣೆಗಳು ಅದೆಲ್ಲ ಹೇಗಿದ್ವು? 86 ನಾನು ನಂದು ಡಿಗ್ರಿಗೆ ಇಲ್ಲಿ ಬಂದು ಸೇರ್ಕೊಂಡಿದ್ದು, ಪೋಸ್ಟ್ ಗ್ರಾಜುಯೇಷನ್ಗೆ ಬಂದಿದ್ದು. 88ಗೆ ನಾನು ಕಂಪ್ಲೀಟ್ ಮಾಡಿದೆ. ಕಂಪ್ಲೀಟ್ ಮಾಡುವಾಗ ಹೌದು, ನನಗೆ ನೀವು ಹೇಳಿದದ್ದು ಹೌದು. ಒಬ್ಬ ಕಾಫಿ ತೋಟದ ಕಾರ್ಮಿಕನ ಮಗ ಮಂಗಳೂರು ಅಂತ ಒಂದು ದೊಡ್ಡ ನಗರಕ್ಕೆ ಬರೋದು, ಇಲ್ಲಿ ಬಂದು ಇಂಗ್ಲೀಷ್ ಎಲ್ಲ ಮಾತನಾಡೋದನ್ನು ಕೇಳೋದು ಎಲ್ಲ ಒಂದು ಸ್ವಲ್ಪ ಭಾಳ ಅಪ್ಸೆಟ್ ಆಗಿತ್ತು ಮೊದಲ ಹಂತದಲ್ಲಿ. ಬಟ್ ಅದನ್ನು ನಾನು ಚಾಲೆಂಜ್ ಆಗಿ ತಗೊಂಡೆ. ನಾನು ಮಡಿಕೇರಿನಲ್ಲಿದ್ದಾಗ ನಮಗೆ ಇಂಗ್ಲೀಷ್ ಬರ್ತಿರಲಿಲ್ಲ ಅಂತಲ್ಲ, ಆದರೆ ಇಂಗ್ಲೀಷ್ಗೆ ಅಷ್ಟು ಎಕ್ಸ್ಪೋಜರ್ ಆಗಿರಲಿಲ್ಲ ನಾನು. ಬಟ್ ನನ್ನ ಟೀಚರ್ಸ್ಗಳು ಭಾಳ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾಯಿದ್ರು. ಇಲ್ಲಿಗೆ ಬಂದು ನಾನೊಂದು 3 ತಿಂಗಳಲ್ಲಿ ಇಂಗ್ಲೀಷ್ ಕಲಿತು ಇಂಗ್ಲೀಷ್ನಲ್ಲೇ ಬರೀಲಿಕ್ಕೆ, ಕನ್ನಡ ವಿಭಾಗದವನು, ಕನ್ನಡ ಭಾಷೆಯವನು ಮತ್ತು ಕನ್ನಡ ಮೀಡಿಯಮಿಂದ ಬಂದವನು, ಇಂಗ್ಲೀಷ್ನಲ್ಲೇ ಕಲಿತು ಇಂಗ್ಲೀಷ್ನಲ್ಲೇ ಬರೆದು ಮೊದಲ ಇದರಲ್ಲಿ ವರ್ಷದಲ್ಲಿ ಆ್ಯನ್ಯುವಲ್ ಎಕ್ಸಾಮ್ ನಮ್ಗೆ ಅವಾಗ ಮೊದಲ ವರ್ಷದಲ್ಲಿ ಫಸ್ಟ್ ಪ್ಲೇಸ್ ತಗೊಂಡೆ ಡಿಪಾರ್ಟ್ಮೆಂಟ್ನಲ್ಲಿ. ನನ್ನೊಬ್ಬಳು ಕ್ಲಾಸ್ಮೇಟ್ ಇದ್ಲು, ಅವಳು ಯೂನಿವರ್ಸಿಟಿಗೆ ರ್ಯಾಂಕ್ ಬಂತು, ಅಲ್ಲಿಗೆ ಸೇರಿಕೊಂಡಿದ್ಲು. ಆಮೇಲೆ ಅದು ಚಾಲೆಂಜ್ ಆಯಿತು ನನಗೆ, ನಾನು ಇನ್ನೂ ಓದಿದ್ರೆ ಚೆನ್ನಾಗಾಗುತ್ತೆ ಅಂತ. ನನ್ನ ಮೇಸ್ಟ್ರುಗಳು ಭಾಳ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ರು, ಓದು ಚೆನ್ನಾಗಿ ಅಂತಂದರು. ಹಾಗಾಗಿ ಓದಿ ಬರೆದು ನಾನು ವ್ಯವಸ್ಥೆ ಮಾಡೋನು. ನನ್ನ ಸ್ನೇಹಿತರು ಹಾಸ್ಟೆಲ್ನಲ್ಲಿ ರಾತ್ರಿಡೀ ಓದೋರು, ಅವರೊಂದು 12-1 ಗಂಟೆಗೆ ಮಲ್ಕೊಳ್ಳೋರು. ನಾನು ಕರೆಕ್ಟಾಗಿ ಅರ್ಲಿ ಮಾರ್ನಿಂಗ್ ಒಂದು 3-4 ಗಂಟೆಗೆ ಎದ್ದು ಸುಮಾರು 7 ಗಂಟೆ ತನಕ ನಾನು ಓದ್ಬಿಡ್ತಾಯಿದ್ದೆ. ಮತ್ತು ನಾನು ಓದುವಾಗ ಜೋರಾಗಿ ಓದ್ತಾ ಇದ್ದೆ. ಹಾಗಾಗಿ ಇಂಗ್ಲೀಷ್ ಕಲೀಲಿಕ್ಕೆ ನನಗೆ ಭಾಳ ಸುಲಭ ಆಯಿತು. ನಾನು ಹೇಳಿದ್ದು ನನಗೆ ನನ್ನ ಕಿವಿ ಕೇಳುವ ರೀತಿ ಹೇಳಬೇಕು ಅಂತ ಸರ್ ಹೇಳ್ತಾಯಿದ್ರು. ಹಾಗಾಗಿ ಹಂಗೆ ಮಾಡಿ ನಾನು ಇಂಗ್ಲೀಷ್ ಕಲ್ತ್ಕೊಂಡೆ, ಇಂಗ್ಲೀಷ್ನಲ್ಲೇ ಉತ್ತರ ಬರೆದೆ. ಆಮೇಲೆ ಫಸ್ಟ್ ರ್ಯಾಂಕ್ ಬಂದಾಗಂತೂ ನನಗೆ ಆಶ್ಚರ್ಯನೂ ಆಯಿತು, ಎಂಥ ಒಂದು ಪುಣ್ಯವಂತ ನಾನು ಅಂತೇಳಿ. ನಮ್ಮ ಅಪ್ಪ ಅಮ್ಮನಿಗೆ ಹೇಳಿದೆ, ಅವ್ರಿಗೇನು ಅರ್ಥ ಆಗಲಿಲ್ಲ, ಯಾಕೆಂದರೆ ಫಸ್ಟ್ ರ್ಯಾಂಕ್ ಏನು, ಫಸ್ಟ್ ಕ್ಲಾಸ್ ಏನು ಅಂತ ಅವ್ರಿಗೆ ಅರ್ಥ ಆಗಲಿಲ್ಲ. ಬಟ್ ಅವ್ರಿಗೆ ಹೇಳಿದೆ, ನನಗೊಂದು ಒಳ್ಳೆ ಇದು ಸಿಕ್ಕಿದೆ, ಅವಕಾಶ ಸಿಕ್ಕಿದೆ, ಫಸ್ಟ್ ರ್ಯಾಂಕ್ ಬಂದಿದೆ ಅಂತ. ಆಯಿತು, ನಿನಗೆ ಇಷ್ಟ ಬಂದಾಗ ಮಾಡಪ್ಪ ಅಂತ ಹೇಳಿದ್ರು ಬಿಟ್ಟರೆ, ಪಾಪ ಅವ್ರಿಗೆ ಏನು ಮಾಡಬೇಕು ಅಂತ ಏನು ಹೇಳಬೇಕು ಅಂತ ಏನು ಗೊತ್ತಿರಲಿಲ್ಲ. ಆ ಸ್ಥಿತಿ ಅವ್ರದ್ದು ಕೂಡ ಇತ್ತು. ಯಾವುದೇ ಕಾರಣಕ್ಕೆ ಬೇಜಾರು ಮಾಡ್ಕೊಂಡಿಲ್ಲ. ನನ್ನ ಪುಣ್ಯಕ್ಕೆ ಮೇಸ್ಟ್ರುಗಳು ಒಂದು ಅವಕಾಶ ಕೊಟ್ಟರು, ಮ್ಯಾಂಗ್ಳೂರಿನಲ್ಲಿ ಉಳ್ಕೊಂಡ್ಬಿಟ್ಟೆ ನಾನು. ಆಮೇಲೆ ಮ್ಯಾಂಗ್ಳೂರು ನನ್ನನ್ನು ಬೆಳೆಸಿತು. ಇಲ್ಲಿ ಜನ ಮತ್ತು ಇಲ್ಲಿನ ಪರಿಸ್ಥಿತಿ ಮತ್ತು ಬದುಕಿನಲ್ಲಿ ಸುಮಾರು ಸವಾಲುಗಳು ಬಂದಾಗ ನಾನು ಬದುಕಬೇಕು ಅಂತಾದರೆ ನಾನು ಸವಾಲುಗಳನ್ನು ಎದುರಿಸಲೇಬೇಕು ಅಂತ ತಿಳ್ಕೊಂಡಾಯಿತು. ನನ್ನ ಗೈಡ್ ಇದ್ದರು, ಇಲ್ಲಿ PhD ಮಾಡು ಅಂತ ಹೇಳಿದ್ರು. PhD ಮಾಡುವ ಸಂದರ್ಭದಲ್ಲಿ ಏನೇನು ಸಬ್ಮಿಟ್ ಮಾಡಬೇಕು ಅಂತ ಹೇಳೋ ಸಂದರ್ಭದಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಗೆ ಅವರು ತೇರ್ಗಡೆ ಆಗೋದ್ರು. ಹಾಗಾಗಿ ಪ್ರೊಫೆಸರ್ ಸೌದತ್ತಿಯವರು, ಅವರು ನಮ್ಮ ಜೊತೆಗೆಲ್ಲ ಇವತ್ತು ಅವರೊಂದು ಅವಕಾಶ ಮಾಡಿಕೊಟ್ಟು ಕರ್ನಾಟಕ ಯೂನಿವರ್ಸಿಟಿಗೆ ನನ್ನ ಥೀಸಿಸನ್ನು, ನನ್ನ ಗೈಡನ್ನು ಇಬ್ಬರನ್ನೂ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ನನಗೆ PhD ಪದವಿ ಆಯಿತು. ಇಲ್ಲೇ ಕೆಲಸ ಮಾಡ್ತಾ ಇದ್ದೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ. ನಾನು PhD ಪಡ್ಕೊಂಡೆ. ಹಾಗಾಗಿ ನಾನು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದ ವಿದ್ಯಾರ್ಥಿ. ಅವರು ಸರ್, ತಾವು ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ರು ರಾಜ್ಯಶಾಸ್ತ್ರ ವಿಷಯದಲ್ಲಿ. ರೈಟ್. ನಿಮಗೆ ಆ ವಿಷಯದ ಮೇಲೆ ಮುಂಚಿನಿಂದ ಅಭಿರುಚಿ ಇತ್ತ, ಅಥವಾ ಬೇರೆಯವರು ಕೆಲವೊಂದು ಸಲ ಏನಾಗ್ತವೆ, ಬೇರೆಯವರ ಒಂದು ಪ್ರೇರಣೆಯಿಂದ ನಾವು ತಗೊಳ್ಳುವಂಥದ್ದು ಇರ್ತದೆ, ಹಾಗಿತ್ತಾ? ಇದು ಬಹಳ ಅನಿರೀಕ್ಷಿತ. ನಮ್ಮ ಮಾವವರು, ನನ್ನ ತಾಯಿ ತಮ್ಮವರು ಏರ್ಫೋರ್ಸ್ನಲ್ಲಿ ಕೆಲಸ ಮಾಡೋರು, ನನಗೆ ಸಹಾಯ ಮಾಡಿದ್ರು ಓದಲಿಕ್ಕೆಲ್ಲ. ನಾನು ಮಡಿಕೇರಿಯಿಂದ ಇಲ್ಲಿಗೆ ಬಂದು ಅಪ್ಲಿಕೇಶನ್ ತೊಗೊಳ್ಬೇಕು ಅಂತ ಹೇಳಿದ್ರು. ಅಪ್ಲಿಕೇಶನ್ ತೊಗೊಳಕ್ಕೆ ಬಂದಾಗ ಅಲ್ಲಿ ಕೊಡ್ಲಿಕ್ಕೆ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಅಂತ, ಆವಾಗ ರಿಜಿಸ್ಟರ್ ಆಫೀಸ್ ಇರಲಿಲ್ಲ. ಅಲ್ಲೊಬ್ಬರು ಕ್ಲರ್ಕ್ ನನ್ನ ಅಪ್ಲಿಕೇಶನ್ ನೋಡಿ, ನಿಮಗೆ ಪೊಲಿಟಿಕಲ್ ಸೈನ್ಸ್ನಲ್ಲಿ ಚೆಂದಾಗಿದೆ ಮಾರ್ಕ್ಸ್ ಮಾರ, ನೀನು ಇದನ್ನು ತೊಗೊಂಬಿಡು, ಪೊಲಿಟಿಕಲ್ ಸೈನ್ಸ್ MA ಮಾಡು ಅಂತ ಅವ್ರು ಹೇಳ್ಕೊಟ್ಟದ್ರಿಂದ ಅಪ್ಲಿಕೇಶನ್ಗೆ ಪೊಲಿಟಿಕಲ್ ಸೈನ್ಸ್ ಅಂತ ಬರೆದದ್ದಷ್ಟೇ. ಪೊಲಿಟಿಕಲ್ ಸೈನ್ಸ್ ತಗೊಳ್ಬೇಕು ಅಂತ ಬಂದದಲ್ಲ. ಹಿಸ್ಟ್ರಿ, ಇಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಓದಿದ್ದೆ. ಪೊಲಿಟಿಕಲ್ ಸೈನ್ಸ್ನಲ್ಲಿ ಹೆಚ್ಚು ಮಾರ್ಕ್ಸ್ ಇತ್ತು, ನಿನಗೆ ಇದಕ್ಕೆ ಸೀಟ್ ಸಿಗುತ್ತೆ ತಗೋ ಇದರಲ್ಲಿ ಅಂತ ಹೇಳಿದ್ರು. ನಾನು ಅಪ್ಲೈ ಮಾಡಿದೆ. ಪೊಲಿಟಿಕಲ್ ಸೈನ್ಸ್ನಲ್ಲಿ ಮೊದಲ ಲಿಸ್ಟ್ನಲ್ಲಿ ನನಗೆ ಸೀಟ್ ಸಿಕ್ತು. ಡಾಕ್ಟ್ರಲ್ ಡಿಗ್ರಿ ಆಯಿತು. ಆಮೇಲೆ ಒಂದು ಅಪಾಯಿಂಟ್ಮೆಂಟ್ ಆದಾಗ ಮತ್ತೆ ನನ್ನ ಇಮಿಡಿಯೇಟ್ ಅಪಾಯಿಂಟ್ಮೆಂಟನ್ನು ಮಡಿಕೇರಿಗೆ ಕಳಿಸ್ಕೊಟ್ರು ನನಗೆ. ಆಗ ನಮ್ಮದು ಯೂನಿವರ್ಸಿಟಿ ಕಾಲೇಜ್ ಆಯಿತು, ಅದು ಫೀಲ್ಡ್ ಮಾರ್ಷಲ್ KM ಕರಿಯಪ್ಪ ಅಂತ. ಆ ಕಾಲೇಜಲ್ಲಿ ನಾನು ಓದ್ತಾ ಇದ್ದೆ. ಅದೇ ಕಾಲೇಜಿಗೆ ನನ್ನನ್ನು ಅಪಾಯಿಂಟ್ಮೆಂಟ್ ಮಾಡಿದ್ರು. 1 ವರ್ಷದಲ್ಲಿ ವಾಪಸ್ ಬಂದು ರೀಡರ್ ಆದೆ. ಆವಾಗ ಡಾಕ್ಟರ್ ಡಿಗ್ರಿ ಇತ್ತು, ರೀಡರ್ ಅಪಾಯಿಂಟ್ಮೆಂಟ್ ಆಯಿತು. ದೆನ್ ಇಟ್ಸ್ ದ ಸ್ಟೋರಿ, ಐ ರಿಮೈನ್ ಟಿಲ್ ನೌ. ಈಗ ತಮಗೆ ಫಸ್ಟ್ ಅಪಾಯಿಂಟ್ಮೆಂಟ್ ಆದಾಗ ಆ ಅನುಭವ ಹೇಗಿತ್ತು, ಮತ್ತು ಮನೆಯಲ್ಲಿ ಹೇಗೆ ಅದರ ಪ್ರತಿಕ್ರಿಯೆ ಇತ್ತು, ಇದರ ಬಗ್ಗೆ ಒಂದು ಸ್ವಲ್ಪ ನೆನಪು ಮಾಡ್ಕೋಬೋದಾ?
ನಾನು ಡಿಪಾರ್ಟ್ಮೆಂಟ್ನಲ್ಲಿ ನನ್ನ ಮೇಸ್ಟ್ರು ವಾಪಸ್ ಕರೆದಾಗ ಟೆಂಪರರಿ ಅಪಾಯಿಂಟ್ಮೆಂಟ್ ಅದು 2200 ರೂಪಾಯಿ ಕೊಡ್ತಾ ಇದ್ರು. ನನ್ನ ಜೊತೆಗೆ ಅಧ್ಯಯನ ಮಾಡ್ತಾ ಇದ್ದಂಥ PhD ಮಾಡ್ತಿದ್ದಂಥ ಹುಡುಗಿಯನ್ನು ಮದುವೆ ಮಾಡ್ಕೊಂಬಿಟ್ಟೆ ನಾನು. ಸೊ 2200 ರೂಪಾಯಿ, ಅದು ಕೊಡಗಿನವಳು, ಅವಳು ಕೂಡ 2200 ರೂಪಾಯಿನಲ್ಲಿ ನಾವು ಕಷ್ಟಪಡ್ತಾ ಇದ್ವಿ. ಆವಾಗ ನಾಳೆ ಪೋಸ್ಟ್ ಬರ್ತಾ ಇದೆ, ಸೆಲೆಕ್ಷನ್ ನಡೀತಾ ಇದೆ, ನೀವು ತಯಾರಾಗಬೇಕು ಇಂಟರ್ವ್ಯೂಗೆ ಅಂತೇಳಿ ಹಗಲು ರಾತ್ರಿ ಓದ್ತಾ ಇದ್ವಿ. ನನ್ನ ಹೆಂಡತಿಗೂ ಕೂಡ PhD ಡಿಗ್ರಿ ಇತ್ತು ಆವಾಗ. ಶಿ ವಾಸ್ ಆಲ್ಸೋ ಡಾಕ್ಟರಲ್ ಡಿಗ್ರಿ ಹೋಲ್ಡರ್. ನನ್ನ ಹತ್ರನೂ ಕೂಡ PhD ಡಿಗ್ರಿ ಇತ್ತು. ರೆಡಿ ಆಗ್ತಾ ಇದ್ದೆ ನಾನು. ಸೊ ಹಗಲು ರಾತ್ರಿ ಓದಿ ಇಂಟರ್ವ್ಯೂನಲ್ಲಿ ಚೆನ್ನಾಗಿ ಮಾಡಿದ್ವಿ. ಆಮೇಲೆ ಪ್ರೊಫೆಸರ್ ಸವದತ್ತಿ ಅವರಿದ್ದರು. ಇವನು ಹುಡುಗ ಚೆನ್ನಾಗಿದ್ದಾನೆ, ಇವನನ್ನು ತಗೊಳ್ಳಿ, ಇಲ್ಲೇ ಇದ್ದವನು, ಸುಮಾರು ಕೆಲಸ ಮಾಡ್ತಾನೆ ಅಂತೇಳಿ ನನ್ನನ್ನು ತಗೊಂಡ್ಬಿಟ್ರು. ಆಮೇಲೆ ನನ್ನ ಹೆಂಡ್ತಿನೂ ಇಂಟರ್ವ್ಯೂಗೆ ಬಂದಿದ್ಲು. ಆವಾಗ ನಾವು ಮದುವೆ ಆಗಿರಲಿಲ್ಲ. ಹಾಗಾಗಿ ಅವಳಿಗೂ ಮಡಿಕೇರಿನಲ್ಲೇ ಅಪಾಯಿಂಟ್ಮೆಂಟ್ ಸಿಕ್ತು, ಡಾಕ್ಟರ್ ಡಿಗ್ರಿ ಇತ್ತು ಅಂತೇಳಿ. ನನಗೆ ಇಲ್ಲಿದ್ದವನು, ನಾವು ಮಡಿಕೇರಿ ನಮ್ಮದು ಕಾಲೇಜ್ ಅದು, ಅಲ್ಲಿಗೆ ಹೋಗಿ ಅಂತೇಳಿ ನನ್ನ ಅಲ್ಲಿಗೆ ಕಳಿಸಿದ್ರು. ಸೊ ವಿ ವೆಂಟ್ ಟುಗೆದರ್ ಆ್ಯಂಡ್ ದೆನ್ ಆವಾಗ ಮದುವೆ ಆಗಿತ್ತು. ಇಲ್ಲಿಂದ ಹೋಗೋಕ್ಕಿಂತ ಮುಂಚೆನೇ ಧರ್ಮಸ್ಥಳದಲ್ಲಿ ಮದುವೆ ಆದದ್ದು ಸರಳವಾಗಿ. ಆಮೇಲೆ ಅಲ್ಲಿಗೆ ಹೋದ್ವಿ. ಹೋಗಿ ಮತ್ತೆ 1 ವರ್ಷದಲ್ಲಿ ನಾನು ವಾಪಸ್ ಬಂದೆ ರೀಡರ್ ಆಗಿ. ಆವಾಗ ರೀಡರ್ ಅಂತತ್ತು, ಈಗ ಅಸೋಸಿಯೇಟ್ ಪ್ರೊಫೆಸರ್ ಅಂತ ಕರಿತೀವಿ. ರೀಡರ್ ಸೆಲೆಕ್ಷನ್, ಡೈರೆಕ್ಟ್ ಸೆಲೆಕ್ಷನ್ ಆಯಿತು. ಆವಾಗ ಇಲ್ಲಿಗೆ ವಾಪಸ್ ಬಂದೆ ನಾನು. ತುಂಬ ಸಂತೋಷ ಆಯಿತು ನನಗೆ. ಯಾಕೆಂತಂದರೆ ವಿಶ್ವವಿದ್ಯಾನಿಲಯದಲ್ಲಿ ಉದ್ಯೋಗ ಸಿಗೋದು ಅಂತಂದರೆ ಭಾಳ ದೊಡ್ಡ ಕೆಲಸ ನಮಗೆ. ಮತ್ತು ನಮ್ಮ ಮೇಸ್ಟ್ರುಗಳೆಲ್ಲ ನೋಡ್ತಾ ಇದ್ವಿ, ಅವ್ರು ಮಾತಾಡೋದೆಲ್ಲ ಕೇಳಿ ಆದರೆ ಮೇಸ್ಟ್ರುಗಳ ಥರ ಆಗಬೇಕು ಅಂತೇಳಿ ಆಸೆ ಪಟ್ಟಿದ್ದೆ. ಅದು ಭಾಳ ಸಂತೋಷ ಆಯಿತು ಉದ್ಯೋಗ ಸಿಕ್ಕಿದಾಗ ನನಗೆ. ಸರ್, ತಾವು ಕುಲಪತಿಗಳಾಗೋ ಮುಂಚೆ ಬೇರೆ ಬೇರೆ ಹುದ್ದೆಗಳಲ್ಲಿ ಕೂಡ ಇದ್ರಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ. ಆಗ ಏನೆಲ್ಲ ಕಲ್ತ್ರಿ ಸರ್? ಆವಾಗಿನ ಒಂದು ಬದಲಾವಣೆಗಳು ಏನೆಲ್ಲ ಇದ್ದು? ಕಲಿತದ್ದು ಅನ್ನೋದಕ್ಕಿಂತಲೂ ನನಗೆ ಬೇರೆ ಬೇರೆ ಥರದ ಅವಕಾಶಗಳನ್ನು ನಮ್ಮ ಹಿರಿಯರು ಮಾಡಿಕೊಟ್ರು. ನಾನು ವಿಭಾಗದಲ್ಲಿ ಚೇರ್ಮನ್ ಆದೆ. ಸುಮಾರು 13 ವರ್ಷ ಕಂಟಿನ್ಯೂಸ್ ಆಗಿ ಚೇರ್ಮನ್ ಆದೆ. ಚೇರ್ಮನ್ ಆದಾಗ ಬೇರೆ ಬೇರೆ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವ ಅವಕಾಶ ಬಂತು. ಮತ್ತು ವಿಶ್ವವಿದ್ಯಾನಿಲಯದ ಬೇರೆ ಬೇರೆ ಆಡಳಿತದ ರೆಸ್ಪಾನ್ಸಿಬಿಲಿಟಿಗಳನ್ನು ಕೊಟ್ಟರು ನನಗೆ. ಸಮಿತಿಗಳಲ್ಲಿ ಆಯ್ಕೆ ಮಾಡಿಕೊಂಡ್ರು. ನಾನು ಕುಲಪತಿ ಆಗೋಕ್ಕಿಂತ ಮುಂಚೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಚೇರ್ಮನ್ ಆಗಿದ್ದೆ, ಡೀನಾಗಿ ಕೆಲಸ ಮಾಡಿದ್ದೆ, ರಿಜಿಸ್ಟ್ರಾರ್ ಇವ್ಯಾಲ್ಯೂಯೇಷನ್ ಕೆಲಸ ಮಾಡಿದೆ, ಕೋವಿಡ್ ಸಂದರ್ಭದಲ್ಲಿ ಡೈರೆಕ್ಟ್ ಸ್ಟೂಡೆಂಟ್ ವೆಲ್ಫೇರ್ ಕೆಲಸ ಮಾಡಿದೆ, ಆ್ಯಂಟಿ ರ್ಯಾಗಿಂಗ್ ಸೆಲ್ನಲ್ಲಿ ಕೆಲಸ ಮಾಡಿದ್ದೆ, NSS ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡಿದ್ದೆ. ಅತ್ಯಂತ ದೊಡ್ಡ ಅನುಭವ ಏನು ಅಂತಂದರೆ ರಿಜಿಸ್ಟ್ರಾರ್ ಇವ್ಯಾಲ್ಯೂಯೇಷನ್ ಆಗುವ ಕಾಲ ಮಾರ್ಚ್ 24 ಇಡೀ ದೇಶದಲ್ಲಿ 2020ಗೆ ನಮಗೆ ಕೋವಿಡ್ ಸಂದರ್ಭದಲ್ಲಿ ಲಾಕ್ಡೌನ್ ಮಾಡಿದಾಗ ನಾನು ಕುಲಸಚಿವನಾಗಿ ಅಧಿಕಾರ ಸ್ವೀಕರಿಸಿದಾಗ ನಮ್ಮೆಲ್ಲ ಫಾರಿನ್ ವಿದ್ಯಾರ್ಥಿಗಳೆಲ್ಲ ಫಾರಿನ್ ಕಂಟ್ರಿನಲ್ಲಿ ದೇವರ್ ಸ್ಟ್ಯಾಂಡರ್ಡ್, ಟ್ರಾವೆಲ್ ಮಾಡೋಕ್ಕಾಗ್ತಿರ್ಲಿಲ್ಲ. ಇಲ್ಲಿ ನಮ್ಮ ಮಕ್ಕಳಿಗೆ ಪರೀಕ್ಷೆ ಕಂಡಕ್ಟ್ ಮಾಡ್ತಾ ಇದ್ವಿ. ಆ ಮಕ್ಕಳು ನಮಗೆ ಪರೀಕ್ಷೆ ಮಾಡಿಕೊಡ್ಬೇಕು ಅಂತ ಕೇಳಿಕೊಂಡ್ರು. ಕುಲಪತಿಗಳಾಗಿದ್ದಂಥ ಪ್ರೊಫೆಸರ್ ಎಡಪಡಿ ತಾಯವರು ನನ್ನ ಕುಲಪತಿಗಳಾಗಿದ್ದರು ಆವಾಗ. ಅವರಲ್ಲಿ ಅನುಮತಿ ತಗೊಂಡು ಸುಮಾರು 8 ಫಾರಿನ್ ಕಂಟ್ರಿಗಳಲ್ಲಿ ಅವರವರ ಹೈ ಕಮಿಷನರಲ್ಲಿ ಕೂರಿಸ್ಕೊಂಡು ಮಕ್ಕಳನ್ನು ಅವ್ರ ಹತ್ರ ಅನುಮತಿ ತಗೊಂಡು ವಿದೇಶದಲ್ಲಿ ಪರೀಕ್ಷೆ ಕಂಡಕ್ಟ್ ಮಾಡಿದಂಥ ಒಂದು ದೊಡ್ಡ ದಾಖಲೆ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಇದೆ. ಬೇರೆ ಯಾವ ವಿಶ್ವವಿದ್ಯಾನಿಲಯ ದೇಶದಲ್ಲಿ ಮಾಡಿರಲಿಲ್ಲ. UGC ನಮ್ಗೆ ಅನುಮತಿ ಕೊಟ್ಟಿತ್ತು. UGC ಅನುಮತಿ ಕೊಟ್ಟ ಪ್ರಕಾರ ಅಫ್ಘಾನಿಸ್ತಾನದಲ್ಲಿ, ಆವಾಗಂತೂ ತುಂಬ ಗಲಾಟೆ ನಡೀತಾ ಇತ್ತು, ಅಫ್ಘಾನಿಸ್ತಾನದ ವಿದ್ಯಾರ್ಥಿಗಳು ನಮ್ಮ ಜೊತೆಗಿದ್ರು, ಅಲ್ಲಿ ಮಾಡಿದ್ವಿ. ಇನ್ನು ಗಲಾಟೆ ಆಗ್ತಾ ಇದ್ದು ಶ್ರೀಲಂಕಾದಲ್ಲಿ. ಆ ಸಂದರ್ಭದಲ್ಲಿ ಆ ಮಕ್ಕಳನ್ನು ಕೂಡ ಶ್ರೀಲಂಕಾದ ಹೈ ಕಮಿಷನ್ ಕೂರಿಸಿ ಪರೀಕ್ಷೆ ಬರೆಸಿ ವಿಡಿಯೋಗ್ರಾಫ್ ಮಾಡಿಸಿ ಅವ್ರು ಬರೀತಿರುವಾಗ ನಾವು ನೋಡಿ ರಿಸಲ್ಟ್ ಕೊಡದಂಥ ಕೀರ್ತಿ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕಿದೆ. ಆ ಸಂದರ್ಭದಲ್ಲಿ ಕೆಲಸ ಮಾಡಿದ ಒಂದು ಅವಕಾಶ ನನಗೆ ದೇವರು ಒದಗಿಸ್ಕೊಟ್ರು ಅಂತ ಭಾಳ ಸಂತೋಷಪಟ್ಟಿದ್ದೀನಿ. ಮಕ್ಕಳಿಗೆ ಹೆಚ್ಚು ತೊಂದರೆ ಆಗೋದು ಬೇಡ ಅಂತೇಳಿ ವಿಶೇಷ ಸ್ಪೆಷಲ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಅವರಿಗೆಲ್ಲ ಕೋವಿಡ್ ಸಂದರ್ಭದಲ್ಲಿ ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡಿ ನಮ್ಮ ಮೇಸ್ಟ್ರುಗಳು ತುಂಬ ಸಹಾಯ ಮಾಡಿದ್ರು. ವ್ಯಾಲ್ಯೂಯೇಷನ್ಗೆ ಬರೆದಿದ್ರೆ ರಿಸಲ್ಟ್ ಹೆಂಗೆ ಕೊಡ್ತಾ ಇದ್ರಿ ನೀವು? ಹಾಗಾಗಿ ಆ ಮೇಸ್ಟ್ರುಗಳನ್ನೆಲ್ಲ ಕರೆದು ರಿಸಲ್ಟ್ ಕೊಟ್ಟದ್ದು. ಇನ್ನೊಂದು ದೊಡ್ಡ ಕಥೆ ಏನು ಅಂತಂದರೆ, ಕೋವಿಡ್ ಆದಮೇಲೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಹಣಕಾಸಿಗೆ ತುಂಬ ತೊಂದರೆ ಆಯಿತು. ಆವಾಗ ಪರೀಕ್ಷೆಯನ್ನು ಹೆಂಗೆ ಕಂಡಕ್ಟ್ ಮಾಡಬೇಕು ಅಂತ ಚರ್ಚೆ ಆಗ್ತಿದ್ದಾಗ ನಮ್ಮ ಸಿಂಡಿಕೇಟ್ ಒಂದು ತೀರ್ಮಾನ ತಗೊಳ್ತು. ಸಾಧ್ಯವಾದರೆ ನೀವೇ ಒಂದು ಸಾಫ್ಟ್ವೇರನ್ನು ಡೆವಲಪ್ ಮಾಡಿ ನೀವೇ ಪರೀಕ್ಷೆ ಕಂಡಕ್ಟ್ ಮಾಡಿದ್ರೆ ದುಡ್ಡು ಉಳಿಸ್ಬೋದಲ್ವಾ ಅಂತ ನಮ್ಮ ಸಿಂಡಿಕೇಟ್ ಒಂದು ಅನುಕೂಲ ಮಾಡಿಕೊಡ್ತು. ನಮ್ಮ KPTನಲ್ಲಿ ಇವಾಗ ಇರುವ KPTಯ ಪ್ರಾಂಶುಪಾಲರು ಹರೀಶ್ ಶೆಟ್ಟರು ಅವರನ್ನು ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಶ್ರೀ ರಮೇಶ್ ಅಂತ ನಮ್ಮ ಮಾನ್ಯ ಸಿಂಡಿಕೇಟ್ ಸದಸ್ಯರು ಸಹಾಯ ಮಾಡಿದ್ರು. ಅವ್ರ ಜೊತೆ ಕೂತ್ಕೊಂಡು MU ಲಿಂಕ್ಸ್ ಅಂತ ಒಂದು ಸಾಫ್ಟ್ವೇರನ್ನು ಬರೆದು ಕೊಟ್ಟರು ನಮಗೆ. ಅವರು ನಮ್ಮ ಸ್ಟ್ಯಾಚ್ಯೂಟ್ಸ್ಗಳು ರೆಗ್ಯುಲೇಷನ್ಸ್ ಇಟ್ಕೊಂಡು ಬರೆದು ಕೊಟ್ಟರು. ನನಗೊಂದು ಆಶ್ಚರ್ಯಕರವಾದ ವಿಷಯ ಹೇಳ್ತೀನಿ. ಈ 3 ವರ್ಷ ನಾನಲ್ಲಿ ರಿಜಿಸ್ಟರ್ ರೆಗ್ಯುಲೇಷನ್ ಆಗಿದ್ದಾಗ ಸಿಕ್ಕಿದಂಥ ಅನುಭವ ಭಾಳ ದೊಡ್ಡದು. ಎಲ್ಲಾದರೂ ನಾವು ಇದನ್ನು ಬೇರೆ ಯಾರಾದರೂ ಏಜೆನ್ಸಿಗೆ ಕೊಟ್ಬಿಟ್ಟಿದ್ರೆ 9 ಕೋಟಿ ರೂಪಾಯಿಯನ್ನು ಆ ಸಂದರ್ಭದಲ್ಲಿ ಖರ್ಚು ಮಾಡಿಬಿಡ್ತಾ ಇದ್ವಿ. ಆದರೆ ನಾವು ಈ ಥರದ ಒಂದು ಸಾಫ್ಟ್ವೇರನ್ನು ಮಾಡಿದ್ರಿಂದ ವಿಶ್ವವಿದ್ಯಾನಿಲಯಕ್ಕೆ ಖರ್ಚಾಗದೆ 9 ಕೋಟಿ ಉಳಿತು. ಕೊಟ್ಟಿದ್ರೆ ಬೇರೆಯವ್ರಿಗೆ ಕೊಟ್ಬಿಡ್ತಿದ್ವಿ, ಔಟ್ಸೋರ್ಸ್ ಮಾಡಿದರೆ 9 ಕೋಟಿ ಉಳಿಸಿದ್ವಿ.
ಈ ಪುಣ್ಯಾತ್ಮ ಹರೀಶ್ ಶೆಟ್ಟಿ ಅನ್ನುವರು ಇವತ್ತು ಪ್ರಾಂಶುಪಾಲರಾಗಿದ್ದಾರೆ. ಒಂದು ಪೈಸೆಯನ್ನೂ ತಗೊಳ್ಳದೆ ಫ್ರೀ ಆಫ್ ಕಾಸ್ಟ್ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಒಂದು ಸಾಫ್ಟ್ವೇರ್ ಬರೆದುಕೊಟ್ಟು ಅವರು ಅವ್ರ ಕುಟುಂಬ ಮಗಳು, ಒಂದು ಮುದ್ದಾದ ಮಗಳು, ಅವರಿಬ್ಬರು ಬಂದು ನಮ್ಮ ಜೊತೆ ಕೂತ್ಕೊಂಡು ಬಹಳ ಒಳ್ಳೆ ಕೆಲಸ ಮಾಡಿದ್ರು. ನಮ್ಮ ಇಡೀ ವಿಶ್ವವಿದ್ಯಾನಿಲಯಕ್ಕೆ ಅನುಕೂಲ ಆಯಿತು. ಆ ಸಂದರ್ಭದಲ್ಲಿ ನಾವೆಲ್ಲ ಖುಷಿಪಟ್ವಿ. ಮೊದಲು ಕಿರಿಕಿರಿ ಅನಿಸಿತ್ತು ಎಲ್ಲರಿಗೂ, ಆಮೇಲೆ ಇಟ್ ವಾಸ್ ಅಬ್ಸಲ್ಯೂಟ್ಲಿ ವಂಡರ್ಫುಲ್. ಇದಾಗುವ ತಕ್ಷಣ 3 ವರ್ಷ ಆಗೋಗಿತ್ತು. ನಾನು ಅಧಿಕಾರದಿಂದ ಕೆಳಗಿಳಿದೆ. ಸರ್ಕಾರ ದಿಢೀರಂತ UUCMS ಅಂತ, ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಒಂದು ಸಾಫ್ಟ್ವೇರನ್ನು ಕೊಟ್ಟು ಇಡೀ ರಾಜ್ಯಕ್ಕೆ ಅದು ಕೊಟ್ಟಾಗ ಈ MU ಲಿಂಕ್ಸ್ ಅನ್ನೋದು ಏನಿತ್ತು ಅದು ಹೋಗಲೇಬೇಕಾಯ್ತು. ತುಂಬ ಇಷ್ಟಪಟ್ಟಿದ್ವಿ ನಾವು, ತುಂಬ ಫ್ರೆಂಡ್ಲಿ ಆಗಿತ್ತು ಅದು. UUCMS ಬಂದಮೇಲೆ ಸ್ವಲ್ಪ ಕಷ್ಟ ಆಯಿತು, ಬಟ್ ಅನುಭವಗಳು ಭಾಳ ಚೆನ್ನಾಗಿದ್ದಾವೆ. ಕುಲಪತಿ ಆಗಬೇಕು ಅಂತ ಕನಸು ಕಾಣ್ತಾ ಇದೆ, ಯಾಕಂದರೆ ದಟ್ ಇಸ್ ದಿ ಅಲ್ಟಿಮೇಟ್. ಇಷ್ಟೆಲ್ಲ ಆದಮೇಲೆ ನನಗೂ ಕುಲಪತಿ ಆಗಬೇಕು ಅಂತ ಆಯಿತು. ಸೊ ಎಲ್ಲ ದೇವರು ಹಿರಿಯರು ಅವ್ರಿಗೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಸುಮಾರು ಜನ ನನಗೆ ಪೋಷಕರು ಇದ್ದರು. ಐ ರಿಮೆಂಬರ್ ದೆಮ್. ಈಗ ಕುಲಪತಿಗಳಾಗುವಾಗ ತಮ್ಮ ಮನಸ್ಸಲ್ಲಿದ್ದಂಥ ಯೋಜನೆಗಳು ಏನೆಲ್ಲ ಇತ್ತು? ಅಂದರೆ ಒಂದು ವಿಷನ್ ಅಂತ ಹೇಳ್ತೇವಲ್ಲ, ಏನಿತ್ತು? ತುಂಬ ದೊಡ್ಡ ಕನಸಿತ್ತು. ಕುಲಪತಿಗಳು ಆಗುವಾಗ ಒಂದು ದೊಡ್ಡ ವಿಷಯ ಏನು ಅಂತಂದರೆ, ಈ ವಿಶ್ವವಿದ್ಯಾನಿಲಯದಲ್ಲಿ ಸುಮಾರು ಪ್ರಾರಂಭದಿಂದಲೂ ಆಲ್ಮೋಸ್ಟ್ ಎಲ್ಲರಿಗಿಂತಲೂ ಸೀನಿಯರ್ ಈಗ ನಾನಲ್ಲಿ ಪ್ರತಿಯೊಂದು ನನಗೆ ಆ ವಿಶ್ವವಿದ್ಯಾನಿಲಯದಲ್ಲಿ ಗೊತ್ತಿತ್ತು. ಹಾಗಾಗಿ ವಿಶ್ವವಿದ್ಯಾನಿಲಯ ಯಾರೇ ಬಂದು ಅದನ್ನು ತಪ್ಪು ಹೇಳೋಕ್ಕೆ ನನಗೆ ಅವಕಾಶ ಕೊಡ್ತಿರ್ಲಿಲ್ಲ. ಯಾರು ಬಂದು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟರೆ ನಾನು ಒಪ್ಕೊಳ್ತಿರ್ಲಿಲ್ಲ, ಯಾಕೆಂದರೆ ಐ ನೋ ಬ್ರಿಕ್ ಬೈ ಬ್ರಿಕ್. ಒಂದೊಂದು ಸಣ್ಣ ಇಂಚು ನನಗೆ ವಿಶ್ವವಿದ್ಯಾನಿಲಯ ಗೊತ್ತಿತ್ತು. ನನ್ನ ವಿಷನ್ ಇಷ್ಟೇ, ವಿಶ್ವವಿದ್ಯಾನಿಲಯಕ್ಕೆ ಕಷ್ಟದ ಪರಿಸ್ಥಿತಿ ಇದೆ ಅಂತ ಗೊತ್ತಿತ್ತು. ನಾನು ಬಂದು ಅಧಿಕಾರ ತಗೊಳ್ಳುವಾಗ ನಮ್ಮ ಸಿಬ್ಬಂದಿಗಳಿಗೆ 6 ತಿಂಗಳಿಗೊಂದ್ಸರಿ ಸಂಬಳ ಕೊಡ್ತಾ ಇದ್ವಿ ನಾವು. ಒನ್ಸ್ ಇನ್ 6 months. ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಟ್ಟಿತ್ತು ನಮಗೆ. ಒಂದು ಕಡೆ ಸರ್ಕಾರದಿಂದ ನೇಮಕಾತಿ ಆಗದೆ ಎಲ್ಲ ಟೆಂಪರರಿ ಎಂಪ್ಲಾಯೀಸ್ಗಳಿದ್ದರು ನಮ್ಮಲ್ಲಿ. ಸರ್ಕಾರದ ಎಂಪ್ಲಾಯೀಸ್ಗಳಿಗೆ ಸರ್ಕಾರದಿಂದ ನೇರವಾಗಿ ಸಂಬಳ ಬರ್ತಾಯಿತ್ತು. ನಮ್ಮವರಿಗೆ ನಮ್ಮ ಟೆಂಪರರಿ ಎಂಪ್ಲಾಯೀಸ್ಗಳು ತುಂಬ ಕಡಿಮೆ ಸಂಬಳ ತಗೊಂಡು 6 ತಿಂಗಳು ಕಾಯಬೇಕಾಗಿತ್ತು. 1-2 ತಿಂಗಳು ಕಾದು ನೋಡದೆ ಏನು ನಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮೆಲ್ಲ ಆಡಳಿತ ಸಿಬ್ಬಂದಿಗಳನ್ನು ಕರೆದು ಕೂರಿಸ್ಕೊಂಡು ನಾವು ಕೆಲವು ಮೆಷರ್ಸನ್ನು ಇಂಟ್ರೊಡ್ಯೂಸ್ ಮಾಡೋಣ, ನಾವು ಉಳ್ಕೊಂಡ್ರೆ ನಾವು ಎಲ್ಲರೂ ಬೆಳಿತೀವಿ, ನಮ್ಮ ಸಂಸ್ಥೆ ಉಳಿದ್ರೆ ಎಲ್ಲರೂ ಉಳ್ಕೊಳ್ತೀವಿ ಅಂತೇಳಿ ಅತ್ಯಂತ ಕ್ಲಿಷ್ಟಕರವಾದ ಕೆಲವು ಮೆಷರ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದರಲ್ಲಿ ಮಿತವಾದ ಖರ್ಚು ಮಾಡುವಂಥದ್ದು, ಕರೆಂಟ್ ಉಳಿಸುವಂಥದ್ದು, ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ನಡೆಸುವಾಗ ಅನ್ನ ಕಾಫಿ ತಿಂಡಿ ಕೊಡದೆ, ಏನೂ ಇಲ್ಲದೆ ಊಟ ಉಪಚಾರಗಳು ಕೊಡದೆ ಕಾರ್ಯಕ್ರಮ ಮಾಡುವಂಥದ್ದು. ಇದನ್ನೆಲ್ಲ ಮಾಡಿ ಬಹಳ ದೊಡ್ಡ ಮಟ್ಟದಲ್ಲಿ 6-7 ತಿಂಗಳಾಗುವಾಗ 4 ತಿಂಗಳಿಗೊಂದ್ಸರಿ ಸ್ಯಾಲ್ರಿ ಕೊಡೋಂಗಾಯಿತು. 6 ತಿಂಗಳು ಮುಗಿದಾಗುವಾಗ ನನಗೊಂದು ಸಮಾಧಾನ ಏನು ಅಂತಂದರೆ, ಆ ಇಡೀ ಕುಟುಂಬದಲ್ಲಿ ಒಂದು ನಗು ಬಂತು. ಯಾಕಂತಂದರೆ ಇಕನಾಮಿಕ್ ಆ್ಯಕ್ಟಿವಿಟಿ ಸ್ಟೆಬಿಲೈಸ್ ಆಯಿತು. ಮಿಸ್ಯೂಸ್ ಆಗದಂಗೆ ನೋಡಿಕೊಂಡೆ, ಎಲ್ಲೂ ಹಣಕಾಸನ್ನು ಡೈವರ್ಟ್ ಮಾಡ್ದಂಗೆ ನೋಡಿಕೊಂಡೆ. ಸರ್ಕಾರ ಏನು ಹೇಳ್ತು ಅದನ್ನೇ ಮಾಡಿದೆ, ಯಾವುದಕ್ಕೂ ಎದುರ್ಕೊಳ್ಳಿಲ್ಲ ನಾನು. ಒಂದು ನೋವು ಸಂಗತಿ ಏನು ಅಂತಂದರೆ, ಒಂದು 200 ಜನರಷ್ಟನ್ನು ಕೆಲಸದಿಂದ ಬಿಡುಗಡೆಗೊಳಿಸಿದೆ ನಾನು. ಅವ್ರನ್ನ ಬಿಡುಗಡೆಗೊಳಿಸಬೇಕಾದ ಅನಿವಾರ್ಯತೆ ಇತ್ತು. ಸರ್ಕಾರ ಹೇಳಿತ್ತು ನನಗೆ, ನೀವು ಇವರನ್ನು ಬಿಡುಗಡೆಗೊಳಿಸಲೇಬೇಕು, ಯಾಕಂದರೆ ಇವರ ನೇಮಕಾತಿಯನ್ನು ಸರ್ಕಾರ ಒಪ್ಕೊಳ್ಳೋದಿಲ್ಲ ಅಂತ. ಭಾಳ ದೊಡ್ಡ ಸಮಸ್ಯೆ ಆಯಿತು ನನಗೆ. ಅವರು ನನಗೆ ಶಾಪ ಆಗ್ತಾರೆ ಅಂತ ಗೊತ್ತಿತ್ತು ನನಗೆ. ಆದರೂ ದೇವ್ರ ಮೇಲೆ ಭಾರ ಹಾಕಿ ಅವ್ರನ್ನೆಲ್ಲ ಕೆಲಸದಿಂದ ತೆಗೆದುಹಾಕಿ ಆಯಿತು. ಈ 200 ಜನರಿಗೆ ಏನು ದುಡ್ಡು ನಾವು ಖರ್ಚು ಮಾಡ್ತಾ ಇದ್ದೀವೋ ಅದನ್ನೆಲ್ಲ ಉಳಿಸ್ಕೊಂಡು ಪ್ರತಿ ತಿಂಗಳು ನಮ್ಮ ಇರುವ ಕೆಲಸ ಮಾಡ್ತಿದ್ದ ಸಿಬ್ಬಂದಿಗಳಿಗೆ 400 ಚಿಲ್ಲರೆ ಸಿಬ್ಬಂದಿಗಳಿಗೆ ತಿಂಗಳು ಸಂಬಳ ಕೊಡುವಾಗಾಯಿತು. ಲ್ಯಾಬೋರೇಟ್ರಿನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ದುಡ್ಡಿರಲಿಲ್ಲ, ಕೆಮಿಕಲ್ಸ್ ತೊಗೊಳಕ್ಕೆ ದುಡ್ಡಿರಲಿಲ್ಲ, ಪೇಂಟ್ ಬಣ್ಣ ಬಳಸಲಿಕ್ಕೆ ದುಡ್ಡಿರಲಿಲ್ಲ, ಕಾನ್ವೊಕೇಷನ್ ಮಾಡೋಕ್ಕೆ ನಮ್ಮ ಹತ್ರ ದುಡ್ಡಿರಲಿಲ್ಲ. ಈ ಪರಿಸ್ಥಿತಿ ಇತ್ತು. ಹಾಗಾಗಿ ಆರ್ಥಿಕವಾಗಿ ತುಂಬ ರಿಫಾರ್ಮ್ಸನ್ನು ತಗೊಂಡು ಬಂದ್ವಿ. ಸರ್ಕಾರದಿಂದ ಅಪ್ರೂವ್ ಆಗದ ಕೆಲವು ಪ್ರೋಗ್ರಾಮ್ಗಳು, PG ಪ್ರೋಗ್ರಾಮ್ಗಳೇನಿದ್ವು ಅದನ್ನೆಲ್ಲ ವಿತ್ಡ್ರಾ ಮಾಡಬೇಕಾಯಿತು. ಸರ್ಕಾರ ಹೇಳಿತ್ತು ನನಗೆ, ನೀವು ಸರ್ಕಾರದಿಂದ ಅನುಮೋದನೆ ತೆಗೆದುಕೊಳ್ಳೋದಿದ್ರೆ ಇದನ್ನೆಲ್ಲ ನಾವು ಆಡಿಟ್ ಅಬ್ಜೆಕ್ಷನಲ್ಲಿ ಪ್ಯಾರವೈಸ್ ರಿಮಾರ್ಕ್ಸ್ ಹಾಕಬೇಕಾಗುತ್ತೆ, ನೀವು ಜವಾಬ್ದಾರರಾಗ್ತೀರಿ, ರಿಜಿಸ್ಟ್ರಾರ್ ಜವಾಬ್ದಾರರಾಗ್ತೀರಿ, ನಿಮ್ಮ FO ಜವಾಬ್ದಾರರಾಗ್ತಾರೆ ಅಂತ ನಮಗೆ ನಿರ್ದೇಶನ ಬಂದಿತ್ತು. ಹಾಗಾಗಿ ಯಾವ ಕಾರ್ಯಕ್ರಮಕ್ಕೆ ನಮಗೆ ಸರ್ಕಾರದಿಂದ ಅನುಮತಿ ಬಂದಿಲ್ವೋ ಅವುಗಳನ್ನೆಲ್ಲ ಡಿಸ್ಕರೇಜ್ ಮಾಡ್ತಾ ಬಂದೆ. ಎರಡನೇದು ಒಂದು ಮಿನಿಮಮ್ ನಂಬರನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಮುಂಚೆ ನಾವು ಎಲ್ಲ ಚೆನ್ನಾಗಿದ್ದಾಗ ತಾವು ಬಂದರೆ ಒಬ್ಬರೇ ಒಬ್ಬರು PG ಡಿಪಾರ್ಟ್ಮೆಂಟ್, 5 ಜನ ಮೇಸ್ಟ್ರಿಗೆ ಒಬ್ಬ ವಿದ್ಯಾರ್ಥಿ ಪಾಠ ಮಾಡ್ತಾ ಇದ್ವಿ ನಾವು. ಈಗ ನಿವೃತ್ತಿಯಾಗಿ ನಮ್ಮ ಹಿರಿಯ ಪ್ರಾಧ್ಯಾಪಕ ಮಿತ್ರರು ಹೋದ್ಮೇಲೆ ಗೆಸ್ಟ್ ಫ್ಯಾಕಲ್ಟಿಗಳು ಬೇಕಿತ್ತು ನಮಗೆ. ಅತಿಥಿ ಉಪನ್ಯಾಸಕರು ಬಂದರು. ಅತಿಥಿ ಉಪನ್ಯಾಸಕರ ಸಂಬಳವನ್ನು ನಾವು ಆಂತರಿಕ ರಿಸೋರ್ಸಸ್ಸಿಂದ ಕೊಡಬೇಕಾಗಿತ್ತು. ಆವಾಗ ಒಂದು ವಿದ್ಯಾರ್ಥಿ ಇಟ್ಕೊಂಡು 5 ಜನ ಅತಿಥಿ ಉಪನ್ಯಾಸಕರಿಗೆ ಸಂಬಳ ಕೊಡೋ ಶಕ್ತಿ ನಮ್ಮಲ್ಲಿರಲಿಲ್ಲ. ಸೊ ಅದನ್ನೆಲ್ಲ ಕ್ಲೋಸ್ ಮಾಡಿದ್ವಿ.
ಮೊದಲನೇದಾಗಿ ಪ್ರಾರಂಭ ಮಾಡಿದ್ದೆ ಮೆಟೀರಿಯಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅಂತ. ಅದನ್ನು ನಾವು ಸ್ಥಗಿತ ಮಾಡಿದ್ವಿ, ಮುಚ್ಚಿಲ್ಲ, ಸ್ಥಗಿತ ಮಾಡಿದ್ವಿ. ಯು ಗೆಟ್ ಮೀ 15 ಸ್ಟೂಡೆಂಟ್ಸ್, ನಿಮಗೆ ನಾವು ಓಪನ್ ಮಾಡೋಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ಸರ್ಕಾರ ಅನುಮತಿ ಕೊಡ್ತು. ನಮಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸರ್ಕಾರ ಮೆಚ್ಚುಗೆ ವ್ಯಕ್ತಪಡಿಸ್ತು. ಎಲ್ಲರ ಸಭೆಯಲ್ಲಿ 33 ವೈಸ್ ಚಾನ್ಸಲರ್ ಕರೆದಾಗ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಏನು ಮಾಡಿದೆ ನೋಡಿ, ಆ ರೀತಿ ನೀವೆಲ್ಲ ಮಾಡಬೇಕು ಅಂತ ಹೇಳ್ತಾ ಬಂತು. ಸರ್, ಈಗ ಯಾವುದೇ ಅಧಿಕಾರಿ ಇರ್ಬೋದು, ಅವರು ನಿಯಮಬದ್ಧವಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಒಂದಷ್ಟು ಮಂದಿಗೆ ಅಸಮಾಧಾನ ಆಗುವಂಥದ್ದು ಇರಬಹುದು. ತಮಗೆ ಅಂತಹ ಒಂದು ಸಂದರ್ಭಗಳು ಬಂದಾಗ ಅದನ್ನು ಹೇಗೆ ಎದುರಿಸಿದ್ರಿ? ಯಾಕಂತ ಹೇಳಿದರೆ ತಮಗೆ ಟೀಮ್ ಕೂಡ ಮುಖ್ಯ, ಸಿಬ್ಬಂದಿಯೂ ಮುಖ್ಯ, ಅವರ ಒಂದು ಸಹಕಾರವೂ ಮುಖ್ಯ. ಅವರನ್ನೆಲ್ಲ ಸೇರಿಸಿಕೊಂಡು ಹೇಗೆ ತಾವು ಅದನ್ನು ಮುಂದುವರಿಸ್ಕೊಂಡು ಹೋದ್ರಿ? 2 ದೃಷ್ಟಿಕೋನದಲ್ಲಿ ಇದನ್ನು ನೋಡ್ಬೋದು. ಒಂದು, ನಾನು ನಿಮಗೆ ಆಗಲೇ ಹೇಳಿದಾಗೆ ಈ ಆಂತರಿಕವಾದ ಡೈಮೆನ್ಷನ್ಸ್ ನನಗೆ ಗೊತ್ತಿತ್ತು. ನನ್ನ ಯೂನಿವರ್ಸಿಟಿ ಅದು. ಈ ಯೂನಿವರ್ಸಿಟಿಯಲ್ಲಿ ಒಂದು ಸಣ್ಣ ಪೇಜ್ ಮಿಸ್ ಆದರೂ ನನಗೆ ಗೊತ್ತು, ಯಾಕಂದ್ರೆ ಎಲ್ಲ ಹಂತದಲ್ಲಿ ಕೆಲಸ ಮಾಡಿದ್ದೆ. ಹಾಗಾಗಿ ಯಾರು ಬಂದು ಮಾಡಿದ್ರು ಸರಿಯಾದ ಉತ್ತರ ಕೊಟ್ಟು ಮಾಡ್ಬೋದಿತ್ತು. ಈ ಥರ ರಿಫಾರ್ಮ್ ಮಾಡುವಾಗ, ಪರ್ಟಿಕ್ಯುಲರ್ಲಿ ಜನರನ್ನು ತೆಗೆದಾಗ, ಎಲ್ಲರೂ ಒಂದೊಂದು ಕಡೆಯಿಂದ ಬಂದು ರಿಕ್ರೂಟ್ ಆಗಿರ್ತಾರೆ. ಜನರನ್ನು ತೆಗೆದಾಗ ಎಲ್ಲ ನಮ್ಮ ರಾಜ್ಯ ನಾಯಕರು, ರಾಜಕಾರಣಿಗಳು ಅಂತ ನಾವೇನು ಕರಿತೀವಿ, ನಾಯಕರು ನನ್ನ ಜೊತೆಗೆ ಸಪೋರ್ಟ್ ಮಾಡಿದ್ರು. ಪಕ್ಷ ಭೇದ ಮರೆತು ಸಪೋರ್ಟ್ ಮಾಡಿದ್ರು. ಇಲ್ಲ, ನೀನು ಇದನ್ನು ಮಾಡಬೇಕು ಅಂತ ಹೋರಾಟ ಮಾಡಿದವರು ಯಾರೂ ಇಲ್ಲ. ಹಾಗಾಗಿ ಎಲ್ಲೆಲ್ಲ ಕಡೆ, ಬೇರೆ ಕಡೆ ನಿಮಗೆ ಗೊತ್ತಿರಬೇಕು, ರಾಜಕಾರಣಿಗಳು ವಿಶ್ವವಿದ್ಯಾಲಯದ ಒಳಗಡೆ ಹಸ್ತಕ್ಷೇಪ ಮಾಡಿ ಅಲ್ಲೋಲ ಕಲ್ಲೋಲ ಮಾಡ್ತಾರೆ. ಒಂದರ್ಥದಲ್ಲಿ ನಮ್ಮವರು ನನಗೆ ಬೆಂಬಲವನ್ನೇ ಕೊಟ್ಟರು. ಅದೇನು ಮಾಡ್ತೀಯ ಮಾಡ್ಕೋ, ನಾವಂತೂ ಬರಲ್ಲ ಅಂತ ಹೇಳಿ ಅವ್ರು ಬರಲೇ ಇಲ್ಲ. 2-3 ಸಂದರ್ಭದಲ್ಲಿ ಪ್ರಶ್ನೆ ಕೇಳಿದ್ರು, ಯಾಕೆ ಹೀಗೆ ಮಾಡ್ತಾ ಇದ್ದೀರಿ, ಹೊಟ್ಟೆ ಹೊಡಿತಾ ಇದ್ದೀರಿ ಅಂತೆಲ್ಲ ಕೇಳಿದ್ರು. ನಾವು ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಉಳಿಸ್ಕೋಬೇಕಾದ್ರೆ ಈ ರೀತಿ ಮಾಡಲೇಬೇಕಾಗತ್ತೆ, ಸರ್ಕಾರದ ಆದೇಶ ಅಂತೇಳಿ ನಾವು ಅದನ್ನು ಮಾಡ್ಕೊಂಡ್ವಿ. ತುಂಬ ಸಮಸ್ಯೆ ಆಯಿತು ನನಗೆ. ಕಣ್ಣೀರು ಹಾಕ್ಕೊಳ್ತಾರೆ, ಬಂದರು, ಕುಟುಂಬ ಸಮೇತ ಬಂದರು, ಮಕ್ಕಳಿದೆ, ತಂದೆ ತಾಯಿಗಳಿದ್ದಾರೆ, ನಮ್ಮ ಜಾಬ್ ತೆಗೆದ್ರೆ ಹೆಂಗಾಯಿತು, ಹಾಗೆ ಹೀಗಾಯಿತು ಅಂತೇಳಿ. ಯಾಕೆಂತಂದರೆ ಈ ಕಷ್ಟ ನನಗೂ ಗೊತ್ತಿತ್ತು. ನಾನು ಕೂಡ ಹಸಿವಿನಲ್ಲಿ 3 ತಿಂಗಳು ಈ ಕ್ಯಾಂಪಸ್ನಲ್ಲಿ ಹೊಟ್ಟೆಗೆ ಊಟ ಇಲ್ಲದೆ ಬದುಕಿದವನು. ಈ ಕ್ಯಾಂಪಸ್ನಲ್ಲಿ ಒಂದೊತ್ತು ಸಿಕ್ಕಿದ್ದೇ ಭಾಳ ದೊಡ್ಡದು. ಹಾಗಾಗಿ ಹಸಿವೆ ಅಂದರೆ ಏನು ಅಂತ ನನಗೆ ಭಾಳ ಅನುಭವ ಗೊತ್ತು, ನನಗೆ ಅನುಭವ ಮಾಡ್ಕೊಂಡು ಗೊತ್ತು. ಸುಮಾರು ಜನರ ಜೊತೆಗೆ ನಾನು ಅವರ ಕಷ್ಟನ ಹಂಚ್ಕೊಂಡೆ. ಮತ್ತು ಕೆಲವ್ರ ಜೊತೆಗೆ ಹೇಳೋಕ್ಕಾಗಲಿಲ್ಲ, ಯಾಕಂದರೆ ಬಂದವರು ಬೈಯೋಕ್ಕೆ ಶುರು ಮಾಡಿದ್ರು. ಕೆಲವರು ಏನೇನೋ ಕೆಟ್ಟ ಮಾತನ್ನು ಹೇಳಿದ್ದಾರೆ ನನಗೆ. ಅದನ್ನೆಲ್ಲ ಸಹಿಸ್ಕೊಂಡೆ. ಯಾಕೆಂತಂದರೆ ಆ ರಿಕ್ರೂಟ್ಮೆಂಟ್ ಮಾಡಿದವರು ನಾವು ಯಾರೂ ಆಗಿರಲಿಲ್ಲ, ಮತ್ತು ರಿಕ್ರೂಟ್ಮೆಂಟ್ ಹೇಗಾಯಿತು ಅಂತ ನಮಗೆ ಗೊತ್ತೂ ಇರಲಿಲ್ಲ. ಆದರೆ ಒಂದೇ ಮಾತು ಹೇಳಿದೆ, ಇದು ಸರ್ಕಾರದ ಆದೇಶ, ನಾವು ಈ ತೀರ್ಮಾನ ತಗೊಳ್ಬೇಕಾಗಿದೆ, ಬದುಕಬೇಕಾದ್ರೆ ತೀರ್ಮಾನ ತಗೊಳ್ಬೇಕಾಗಿದೆ, ನೀವು ನಮ್ಗೆ ಸಹಕರಿಸಬೇಕು ಅಂತಾಯಿತು. ಒಂದು ಅರ್ಥದಲ್ಲಿ ಸುಮಾರು ಜನ ನೋವು ಅನುಭವಿಸಿದ್ರು, ಕಷ್ಟ ಅನುಭವಿಸಿದ್ರು, ನನ್ನ ಜೊತೆಗೆ ಬೇಜಾರು ಮಾಡಿಕೊಂಡ್ರು ಕೂಡ. ಸುಮಾರು ಜನ ಮುಖನೇ ನೋಡ್ತಾ ಇಲ್ಲ ಇವತ್ತಿಗೂ ಕೂಡ. ಆದರೆ ಒಂದು ಅರ್ಥದಲ್ಲಿ ಸರ್ಕಾರದ ಆದೇಶವನ್ನು ಪಾಲನೆ ಮಾಡಲಿಕ್ಕೆ ನನಗೆ ಸಾಧ್ಯ ಆಯ್ತಲ್ಲ, ಮತ್ತು ಅದಕ್ಕೆ ಅವಕಾಶ ಮಾಡ್ಕೊಳ್ಳಿಕ್ಕೆ ಸುಮಾರು ಜನ ಬೆಂಬಲ ಕೊಟ್ಟರಲ್ಲ ಅಂತ ನಾನು ಸಂತೋಷಪಟ್ಟಿದ್ದೇನೆ. ಸರ್, ಈಗ ಸಾಮಾನ್ಯವಾಗಿ ಯಾವುದೇ ವಿಶ್ವವಿದ್ಯಾನಿಲಯ ಇದ್ದರೂ ಅದು ಅಲ್ಲಿನ ಒಂದು ಸ್ಥಳೀಯ ಭಾಷೆ, ಸಂಸ್ಕೃತಿ, ಅದಕ್ಕೆ ಒಂದು ರೀತಿಯ ಪ್ರೋತ್ಸಾಹವನ್ನು ಕೊಡಬೇಕು ಅನ್ನೋಂಥದ್ದು ಜನರ ಅಭಿಪ್ರಾಯ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಏನೆಲ್ಲ ಕೆಲಸಗಳನ್ನು ಮಾಡ್ತಾ ಇದೆ? ನಮ್ಮಲ್ಲಿ ಸುಮಾರು ಅಧ್ಯಯನ ಪೀಠಗಳಿದ್ದಾವೆ. ಕನ್ನಡ ಡಿಪಾರ್ಟ್ಮೆಂಟ್ ಅನ್ನೋದು ನಮಗೆ ಒಂದು ಚರಿತ್ರೆ ಇರುವ ವಿಭಾಗ. ಇಂಗ್ಲೀಷ್ ವಿಭಾಗವು ಭಾಳ ದೊಡ್ಡದು. ಇದರ ನಡುವೆ ಸೋಷಿಯಲ್ ಸೈನ್ಸ್ ಡಿಪಾರ್ಟ್ಮೆಂಟ್ಗಳಿದ್ದಾವೆ, ಸೈನ್ಸ್ ಡಿಪಾರ್ಟ್ಮೆಂಟ್ ಇದೆ, ಕಾಮರ್ಸ್ ಡಿಪಾರ್ಟ್ಮೆಂಟ್ ಇದೆ. ಈಗ ಭಾಷೆಗೆ ಸಂಬಂಧಪಟ್ಟ ಹಾಗೆ ಭಾಳ ಸ್ಪೆಷಲ್ ಆಗಿ ನಾವೇನಾದ್ರು ಮಾಡ್ತೀವಿ ಅಂತಂದರೆ ನಮ್ಮದು ಕೆಲವು ಸರಿ ಅದಕ್ಕೆ ಕೆಲವು ತೊಡಕುಗಳಿದ್ದಾವೆ. ಕೆಲವು ಪೀಠಗಳು ನಮ್ಮಲ್ಲಿ ಸ್ಥಾಪನೆ ಆದವು. ಪೀಠಗಳಿದ್ದಾವೆ: ಬ್ಯಾರಿ ಅಧ್ಯಯನ ಭಾಷೆ, ಕೊಡವ ಅಧ್ಯಯನ, ಅರೆಭಾಷೆ, ಕುಂದಾಪುರ ಕನ್ನಡ, ತುಳು ಅಧ್ಯಯನ ಪೀಠ, ಕೊಂಕಣಿ ಅಂತ ಹೇಳಿ ನಮ್ಮಲ್ಲಿ ಸುಮಾರು 6-7 ಅಧ್ಯಯನ ಪೀಠಗಳಿದ್ದಾವೆ. ಈ ಅಧ್ಯಯನ ಪೀಠಗಳು ಅಧ್ಯಯನ ಅಂತ ಹೇಳುವಾಗೆ ಸಂಶೋಧನೆಗಳನ್ನು ಮಾಡ್ತಾ ಬಂದಿದ್ದಾವೆ. ಅವರು ತಮ್ಮ ತಮ್ಮ ಭಾಷೆಯಲ್ಲಿ ನಡೆಯುವ ಸಂಶೋಧನೆಗಳು ಅಥವಾ ಇರುವ ಗ್ರಂಥಗಳನ್ನು ಶೇಖರಣೆ ಮಾಡಿ ಭಾಷೆಗೆ ಭಾಳ ದೊಡ್ಡ ಕಾಂಟ್ರಿಬ್ಯೂಟ್ ಮಾಡ್ತಾ ಬಂದಿದೆ. ತುಳು ಭಾಷೆಯ ಒಂದು ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸನ್ನು ನಮ್ಮ ಕ್ಯಾಂಪಸ್ನಲ್ಲಿ ನಾವೀಗ ಪ್ರಾರಂಭ ಮಾಡಿದ್ದೀವಿ. ಈ ಕಾಲೇಜನ್ನು ಓಪನ್ ಮಾಡೋಕ್ಕೆ ನನಗೆ ಅನುಮತಿ ಸಿಗಲಿಲ್ಲ. ನಮ್ಮ ಕ್ಯಾಂಪಸ್ಗೆ ಅದನ್ನು ಶಿಫ್ಟ್ ಮಾಡಿದ್ವಿ, ತುಳು MA ಪ್ರೋಗ್ರಾಮನ್ನು. ಮಕ್ಕಳಿಲ್ಲ, ಸ್ಥಗಿತ ಆಗಿದೆ. ಆದರೆ ಪೋಸ್ಟ್ ಗ್ರಾಜುಯೇಷನ್ 42 ಪ್ರೋಗ್ರಾಮ್ ಇದೆ, ನಮಗೆ 42 ಪ್ರೋಗ್ರಾಮ್ಸ್ ಇದೆ. ಈ ಪ್ರೋಗ್ರಾಮ್ಸ್ಗಳಲ್ಲಿ ಓದಲಿಕ್ಕೆ ಬರುವ ಮಕ್ಕಳು ತುಳು ಕಲಿಬೇಕು ಅಂತಾದರೆ ಅವರಿಗೆ ಸರ್ಟಿಫಿಕೇಟ್ ಮತ್ತು ಡಿಪ್ಲೊಮಾ ಕೋರ್ಸನ್ನು ನಾವು ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ನಾವು ಕೈಗೆತ್ಕೊಂಡಿದ್ದೀವಿ, ನಾವೀಗ ಅದನ್ನು ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ನಾವು ತುಳು ಸರ್ಟಿಫಿಕೇಟ್ ಆ್ಯಂಡ್ ಡಿಪ್ಲೊಮಾ ಕೋರ್ಸನ್ನು ಮಾಡ್ತಾ ಇದ್ದೀವಿ. ಸರ್, ಈಗ ವಿಶ್ವವಿದ್ಯಾನಿಲಯದಂತಹ ಒಂದು ಸಂಸ್ಥೆಯನ್ನು ನಿಭಾಯಿಸೋದು ಅಂತ ಹೇಳಿದ್ರೆ ಅದೊಂದು ದೊಡ್ಡ ಕೆಲಸವೇ ಹೌದು. ಇಂಥ ಸಂದರ್ಭದಲ್ಲಿ ತಾವು ಸಮಯ ನಿರ್ವಹಣೆಯನ್ನು ಹೇಗೆ ಮಾಡ್ತೀರಾ? ತಮಗೇನಾದರೂ ಹವ್ಯಾಸಗಳಿದೆಯಾ? ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ಚೆನ್ನಾಗಿದೆ ಇದು. ದೇವ್ರ ದಯದಿಂದ ಎಲ್ಲ ಮಕ್ಕಳ ಸಹಕಾರ, ತಂದೆ ತಾಯಿಗಳ ಆಶೀರ್ವಾದ ದಿಂದ ದುರಭ್ಯಾಸಗಳನ್ನು ಏನು ನಾನು ಬೆಳೆಸ್ಕೊಂಡಿಲ್ಲ. ಬುದ್ಧಿ ಹೇಳೋರಿಗೆ ಒಂದು ಸ್ವಲ್ಪ ಆದರೂ ನಾವು ಅದನ್ನು ಅನುಸರಿಸಬೇಕಲ್ಲ. ಬೆಳಿಗ್ಗೆ ಬೇಗ 4-4:15 ಗಂಟೆಗೆ ಹೇಳ್ತೇನೆ, ಒಂದಷ್ಟು ನಡಿತೀನಿ,
ಸಮಯ ಮ್ಯಾನೇಜ್ ಮಾಡೋದು ಭಾಳ ಮಾಡ್ಕೋತೀನಿ. ಹೆಚ್ಚಿನ ಕಾರ್ಯಕ್ರಮಗಳಿಗೆ ಮೊದಲೇ ತಲುಪ್ತೀನಿ. ನಾನು ನಿಮಗೂ 4 ಕಾಲಕ್ಕೆ ಬರ್ತೀನಿ ಅಂತಂದಿದ್ದೆ, 4 ಗಂಟೆಗೆ ತಲುಪಿದ್ದೀನಿ. 4 ಗಂಟೆ ಅಂತೇಳಿ 5 ಗಂಟೆಗೆ ಹೋಗುವ ಅಭ್ಯಾಸ ಇಲ್ಲ. ಸಮಯಕ್ಕೆ ಸರಿಯಾಗಿ ಮೀಟಿಂಗ್ ಕಂಡಕ್ಟ್ ಮಾಡೋದು ಅವೆಲ್ಲ ಮಾಡ್ತೀನಿ. ಊಟಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ ಮೀಟಿಂಗ್ಗಳು ಜಾಸ್ತಿ ಇರುವಾಗ. ಮಿತವಾದ ಊಟ, ಕಾಫಿ ಜಾಸ್ತಿ ಕುಡಿತೇನೆ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಇದ್ದೇನೆ. ಡಾಕ್ಟರ್ಗಳು ಆಗಾಗ ಸಜೆಸ್ಟ್ ಮಾಡ್ತಾರೆ, ನೀವು ವಯಸ್ಸಾಗಿದೆ, ಸ್ವಲ್ಪ ಜಾಗ್ರತೆ ಇರಬೇಕು, ಆರೋಗ್ಯ ನೋಡ್ಕೋಬೇಕು, ಸುಮಾರು ಹೊತ್ತು ಕೆಲಸ ಮಾಡಬಾರ್ದು ಅಂತ ಸಲಹೆ ಕೊಡ್ತಾರೆ. ಟೈಮ್ ಮ್ಯಾನೇಜ್ಮೆಂಟ್ ಈಸ್ ಮೈ ಪ್ರಯಾರಿಟಿ. ಕುಟುಂಬದ ಜೊತೆಗೂ ಸಮಯ ಕಳೀಬೇಕಾಗುತ್ತೆ. ಸಾರ್ವಜನಿಕ ಬದುಕಿನಲ್ಲೂ ಇದ್ದೀನಿ. ಎಲ್ಲ ಸಭಾ ಸಮಾರಂಭಗಳಿಗೆ ಕರೆದಾಗ ಎಲ್ಲದನ್ನು ನಾನು ಪ್ರೈಮರಿ ಸ್ಕೂಲ್ಗೂ ಹೋಗ್ತೀನಿ, ಯೂನಿವರ್ಸಿಟಿಗಳಿಗೂ ಹೋಗ್ತೀನಿ, ಯಾವುದೇ ಸಂಘಟನೆ ಯುವಕ ಸಂಘ ಆದರೂ ಹೋಗ್ತೀನಿ. ಯಾಕಂದರೆ ಅಲ್ಟಿಮೇಟ್ಲಿ ಸಾರ್ವಜನಿಕ ಸಂಪರ್ಕ ಮುಖ್ಯ ಅಂತ ನಂಬ್ಕೊಂಡಿರೋ ನಾನು ಅದ್ರಲ್ಲಿ ನಂಬಿಕೆ ಇಟ್ಟಿದ್ದೀನಿ. ಸರ್, ಈಗ ಕಡೆಯದಾಗಿ ಈ ಕಾರ್ಯಕ್ರಮವನ್ನು ಶಿಕ್ಷಕರು ಅಥವಾ ಪೋಷಕರು ಕೇಳ್ತಾ ಇರ್ತಾರೆ, ಅವರಿಗೆ ಒಂದು ತಮ್ಮ ಸಂದೇಶ ಕೊಡೋದಾದ್ರೆ ಏನು ಹೇಳ್ತೀರಾ ಸರ್? ಎಲ್ಲ ನನ್ನ ಶಿಕ್ಷಕ ಬಂಧುಗಳಿಗೆ ನನ್ನ ಕಡೆಯಿಂದ ಹೇಳೋದಿಷ್ಟೇ, ನಾವು ನಮ್ಮ ಮಕ್ಕಳನ್ನು ಇವತ್ತು ಸರಿಯಾಗಿ ನೋಡ್ಕೊಳ್ಳೋದಿದ್ರೆ, ನಮ್ಮ ಮಕ್ಕಳಿಗೆ ಸರಿಯಾಗಿ ಪಾಠ ಮಾಡೋದಿದ್ರೆ, ನಮ್ಮ ಮಕ್ಕಳಿಗೆ ಮುಂದುಗಡೆ ನಾವು ನಮ್ಮ ಟ್ಯಾಲೆಂಟನ್ನು, ನಮ್ಮ ಕಲಿಕೆಯನ್ನು ಎಕ್ಸಿಬಿಟ್ ಮಾಡ್ಕೊಳ್ಳೋದಿದ್ರೆ, ನಮ್ಮ ಮಕ್ಕಳು ನಮ್ಮ ಜೊತೆಗೆ ಬರಲ್ಲ ಮತ್ತು ನಮಗೆ ಬೆಲೆ ಕೊಡಲ್ಲ. ನಾವು ಕೂಡ ನಮ್ಮ ಬಾಡಿ ಲ್ಯಾಂಗ್ವೇಜನ್ನು, ನಮ್ಮ ನಡೆನುಡಿಗಳನ್ನು ಪರಿವರ್ತನೆ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ. ಯಾಕಂದರೆ ಆ ಕಾಲದಲ್ಲಿ ನಾವಿದ್ದೇವೆ. ಶಿಕ್ಷಕ ಬಂಧುಗಳು ಈ ಕಾಲದ ಜೊತೆಗೆ ಹೋಗಲೇಬೇಕು ಅನ್ನೋದು ಒಂದು. ಪೋಷಕರಿಗೆ ನನ್ನ ಕಿವಿ ಮಾತು ಇಷ್ಟೇ, ತಾವು ತಮ್ಮ ಮಕ್ಕಳನ್ನು ದೊಡ್ಡ ದೊಡ್ಡ ನಂಬಿಕೆ ಇಟ್ಟು ಸಂಸ್ಥೆಗೆ ಕಳಿಸ್ಕೊಡುವಾಗ ತುಂಬ ಸಂತೋಷದಿಂದ ಕಳಿಸ್ಕೊಡ್ತೀರಿ. ನಿಮ್ಮ ಮಕ್ಕಳೂ ಕೂಡ ಇನ್ಸ್ಟಿಟ್ಯೂಷನ್ದ ಹೊರಗಡೆ ಹೋಗುವಾಗ ಒಂದು ಒಳ್ಳೆ ರಿಫಾರ್ಮ್ಡ್ ಪರ್ಸನ್ ಆಗಿ, ಒಬ್ಬ ಒಳ್ಳೆ ನಾಗರಿಕನಾಗಿ ಬರಬೇಕು ಅಂತ ನನ್ನ ಆಸೆ. ಮಕ್ಕಳನ್ನು ಆದಷ್ಟು ವಾಚ್ ಮಾಡಿ, ಸ್ವಲ್ಪ ಡ್ರಗ್ಸಿಂದ ಅಥವಾ ಈ ಥರದ ನಮ್ಮ ಸಾಮಾಜಿಕ ಪಿಡುಗುಗಳಿಂದ ಅವರನ್ನು ದೂರ ಇರಲಿಕ್ಕೆ ಪ್ರಯತ್ನ ಪಡಿ ಅಂತ ಎಲ್ಲ ಪೇರೆಂಟ್ಸ್ಗಳಲ್ಲಿ ನಾನು ಕಳಕಳಿಯ ಮನವಿಯನ್ನು ನಿಮ್ಮ ಮುಖಾಂತರ ಮಾಡ್ಕೋತಾ ಇದ್ದೀನಿ. ಧನ್ಯವಾದಗಳು ಸರ್. ಬಹಳ ವಿವರವಾಗಿ ತಾವು ಇವತ್ತು ಮಾತಾಡಿದ್ರಿ, ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟರಿ ವಿಶ್ವವಿದ್ಯಾನಿಲಯದ ಬಗ್ಗೆ, ಹಾಗೆ ತಮ್ಮ ಬಗ್ಗೆ ಕೂಡ ನಮಗೆ ತಿಳ್ಕೊಂಡ ಹಾಗೆ ಆಯಿತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ತಮಗೂ ಕೂಡ. ಇದುವರೆಗೆ ವಾರದ ಅತಿಥಿ ಕಾರ್ಯಕ್ರಮದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ಲತೀಶ್ ಪಾಲ್ದಾನಿ.